ಕರ್ತನಿಗೆ ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯೆಹೋಶುವ ಗ್ರಂಥದಲ್ಲಿ 4ನೇ ಅಧ್ಯಾಯ. ಜನರೆಲ್ಲ ಯೊರ್ದಾನ್ ಆಚೆಗೆ ಸೇರಿದ ಮೇಲೆ ಯೆಹೋವನು ಯೆಹೋಶುವನಿಗೆ, ನೀವು ಜನರೊಂದಿಗೆ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಂಡು ಅವರೊಡನೆ ಯೊರ್ದಾನಿಗೆ ಮಧ್ಯದಲ್ಲಿ ಯಾಜಕರನ್ನು ನಿಂತಿರುವ ಸ್ಥಳದಲ್ಲಿ 12 ಕಲ್ಲುಗಳನ್ನು ಎತ್ತಿ ಅವುಗಳನ್ನು ನಿಮ್ಮ ಸಂಗಡ ಈಚೆ ದಡಕ್ಕೆ ತಂದು ನೀವು ರಾತ್ರಿ ಇಳುಕೊಳ್ಳುವ ಸ್ಥಳದಲ್ಲಿ ನಿಲ್ಲಿಸಿರಿ ಎಂದು ಆಜ್ಞಾಪಿಸಿದನು. ದೇವರು ಯೆಹೋಶುವಗೆ ಮಾತು ಹೇಳಿದ್ದಾರೆ. ಅವರು ಲೀಡರ್, ನಾಯಕ. ಅದನ್ನು ಕೇಳಿ ಸ್ವೀಕರಿಸಿ ದೇವರ ಮಾತನ್ನು ಬೆಲೆ ಕೊಟ್ಟು ಅದನ್ನು ಮಾಡ್ತಾ ಇದ್ದಾನೆ. ಈಗ 12 ಕಲ್ಲುಗಳನ್ನು ತೆಗೆದುಕೊಂಡು ಹೋಗಬೇಕು. ಆಚೆ ಕಡೆ ದಡಕ್ಕೆ ಕುಲಕ್ಕೆ ಒಬ್ಬರಾಗೆ ಅವರು ಆರಿಸಿಕೊಂಡು ಅವರನ್ನು ಕರ್ಕೊಂಡು ಹೋಗಿ ಆ ಕಲ್ಲುಗಳನ್ನು ಆರಿಸಿಕೊಂಡು ಗಿಲ್ಗಾದಲ್ಲಿ, ನೋಡ್ರಿ, ಗಿಲ್ಗಾನಲ್ಲಿ 12 ಮಂದಿ ಕಲ್ಲುಗಳನ್ನು ನಿಲ್ಲಿಸಿದ್ದು. ಗಿಲ್ಗಾದಲ್ಲಿ ಅವರು ಗುಡಾರಗಳನ್ನು ಹಾಕಿಕೊಂಡಿದ್ದಾರೆ. ಆ ಗಿಲ್ಗಾ ಅಲ್ಲಿ ಅವರು ಎಲ್ಲಿದ್ರೆ ಗುಡಾರಗಳನ್ನು ಹಾಕಿಕೊಂಡು ಬಸ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದರು. ಅಲ್ಲಿಗೆ ಆ ಕಲ್ಲುಗಳನ್ನು ಆರಿಸಿಕೊಂಡು ಹೋಗಿದ್ದಾರೆ. ನೋಡ್ರಿ, ದೇವ್ರ ಮಾತು ಹೇಳಿದರೆ ನಮಗೆ ಅದು ಮುತ್ತಿನಂಥದ್ದು. ದೇವ್ರ ಮಾತು ಕೇಳೋಣ, ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ನೋಡೋಣ, ನಮ್ಮ ಜೀವಿತದಲ್ಲಿ ಸಂತೋಷ ನೋಡೋಣ, ನಮ್ಮ ಜೀವಿತದಲ್ಲಿ ಸಮಾಧಾನ ನೋಡೋಣ. ಈ ಮನ್ನಾ ತಿಂದು ಸತ್ತೋಗಿದ್ದಾರೆ. ಧರ್ಮಶಾಸ್ತ್ರವನ್ನು ಮನ್ನಾ ಅಂತಾರೆ. ಈ ಮನ್ನಾ ತಿಂದು ಸತ್ತು ಹೋಗಿದ್ದಾರೆ. ನಾನು ಕೊಡುವ ಈ ರಕ್ತವು, ಈ ಶರೀರವು ತಿಂದು ಯುಗ ಯುಗಾಂತರವು ಜೀವಿಸುವರು. ದೇವರು ಏನೇನು ಹೇಳಿದ್ದಾರೆ ನಮಗೆ? ದೇವರು ಹೇಳಿದ ಮಾತು ಕೇಳಬೇಕು. ನಾನು ಕೊಡುವ ರಕ್ತವು ಕುಡಿದ್ರೆ, ನಾನು ಕೊಡುವ ಶರೀರವು ತಿಂದರೆ ನನ್ನ ಹಾಗೆ ನೀವು ಮಾರ್ಪಡ್ತೀರಾ. ನಾನು ಹೇಗೆ ಸಮಾಧಿಯಿಂದ ಎದ್ದಿದ್ದೇನೋ ಹಾಗೆ ನೀವು ಹೇಳ್ತೀರಾ. ಯುಗ ಯುಗಗಳು ದೇವರ ಸಂಗಡ ಇರ್ತೀರಾ ಅಂತ ದೇವರು ಹೇಳಿದ್ದಾರೆ. ಈಗ 12 ಕಲ್ಲುಗಳನ್ನು ನಾವು ತೆಗೆದುಕೊಂಡು ಹೋಗಿ ಗಿಲ್ಗಾನಲ್ಲಿ ಬಸ ಮಾಡುವ ಹತ್ತಿರ ಇಡಬೇಕು ಅಂತ ದೇವರು ಹೇಳಿದ್ದಾರೆ ಅಲ್ಲ. ದೇವರ ಮಾತಿಗೆ ನಾವು ಬೆಲೆ ಕೊಟ್ಟು ದೇವರು ಹೇಳ್ದಂಗೆ ನಾವು ಮಾಡಿದರೆ ನಮ್ಮ ಜೀವಿತದಲ್ಲಿ ಸಂತೋಷವನ್ನು ನಾವು ನೋಡ್ತೀವಿ. ಈಗ ದೇವರು ಹೇಳಿದಾರಲ್ಲ, ಕ್ರೈಸ್ತನಿಗೆ ಒಂದು ಆಜ್ಞೆ ಕೊಟ್ಟಿದ್ದಾನೆ, ನೀನು ಬಾಪ್ತಿಸ ತಗೋ, ಅಂದರೆ ದೀಕ್ಷಾಸ್ಥಾನ ತಗೋ. ದೀಕ್ಷಾಸ್ಥಾನ ತಗೊಂಡ್ರಿ, ತಿಂಗಳಲ್ಲಿ ವಾರಕ್ಕೆ 1 ಸಾರಿ ಕೊಡ್ತಾರೆ, 2 ಸಾರಿ ಕೊಡ್ತಾರೆ, ತಿಂಗಳಿಗೆ 1 ಸಾರಿ ಕೊಡ್ತಾರೆ. ದೇವರ ಶರೀರವನ್ನು ತಿನ್ನುವುದಕ್ಕೆ ಆಜ್ಞೆ ಕೊಡ್ತಾರೆ. ದೇವರ ದ್ರಾಕ್ಷಾರಸ ಅಂತ, ಬ್ಲಡ್, ಜೀಸಸ್ ಬ್ಲಡ್ ಅಂತ, ಅದನ್ನು ಕುಡಿದಾಗ ನಾವು ದೇವರು ಹೇಳಿದ ಮಾತನ್ನು ಕೇಳಿ, ದೇವರ ಮಾತನ್ನು ನಾವು ಕೇಳಿದಾಗ, ದೇವರ ಮಾತಿಗೆ ನಾವು ಬೆಲೆ ಕೊಟ್ಟಾಗ, ಗೌರವ ಕೊಟ್ಟಾಗ ದೇವರ ಸ್ವರೂಪಕ್ಕೆ ನಾವು ಬರ್ತೀವಿ. ಯುಗ ಯುಗಗಳು ನಾವು ಇರ್ತೀವಿ. ನೋಡ್ರಿ, 17ನೇ ಅಧ್ಯಾಯ, ಯೋಹಾನ ಸುವಾರ್ತ ಬರೆದ ಪತ್ರಿಕೆ 17ನೇ ಅಧ್ಯಾಯ ನಾವು ಒಂದ್ಸಲಿ ತೆಗೆದ್ರೆ 3ನೇ ವಚನ ದೇವರ ಮಾತು ನಾವು ನೆನಪು ಮಾಡ್ಕೊಳ್ಳೋಣ. ಒಬ್ಬನೇ ಸತ್ಯ ದೇವರಾಗಿರುವ ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನು ತಿಳಿಯುವುದೇ ನಿತ್ಯ ಜೀವವು. ಸತ್ಯ ದೇವರಾದ ಯೆಹೋವನು
ಯೇಸು ಕ್ರಿಸ್ತನಾಗಿ ಮಾರ್ಪಡಿಸಿದಾನೆ. ಯೇಸು ಕ್ರಿಸ್ತನೇ ಒಡೆಯನು. ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಏನ್ರಿ? ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನಾವು ಗ್ರಂಥಗಳನ್ನು ಓದಿದಾಗ ದೇವರು ನಮಗೆ ಕೃಪೆ ಕೊಡ್ತಾನೆ, ಕನಿಕರದಿಂದ ನೋಡ್ತಾನೆ. ರೋಮಿಯೋರು ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ನೋಡಿದರೆ, ದೇವರ ಸಂಕಲ್ಪ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರಿಗೆ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ಅನುಕೂಲವಾಗುತ್ತವೆ. ದೇವರು ಯಾರು ಕರೆದಿದ್ದಾರೆ? ದೇವರು ಯಾರನ್ನು ಕರೆದಿದೆ? ಎಲ್ಲರನ್ನು ಕರೀತಾನೆ. ನಮ್ಮ ಹೃದಯದಲ್ಲಿ ಕೊಬ್ಬು ಇರುತ್ತಲ್ಲ, ನಾವು ಕೇಳೋದಿಲ್ಲ. ಏನೋ ಹೇಳೋ, ನಾನು ಬಿಜಿ ಇದ್ದೇನೆ, ಇಂಥ ಮಾತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆ ಮಾತಿಗೆ ಬೆಲೆ ಕೊಳ್ಳಲಿದ್ರೆ, ಗೌರವ ನೀಡಲಿದ್ರೆ ನಿನ್ನ ಗತಿ ಅದೋ ಗತಿ. ನೋಡ್ರಿ, ಈಗ ಒಂದು ಚೀಲ ಬೀಜವನ್ನು ಒಳ್ಳೆ ಆರಿಸಿಕೊಂಡು ಅದರಲ್ಲಿ ಎಲ್ಲ ತೆಗೆದು ಚೆನ್ನಾಗಿ ಬಿಸಿ ಮಾಡಿ, ಅದೇ ಸೂರ್ಯನ ಕಣಕ್ಕೆ ಇಟ್ಟರೆ ಬಿಸಿ ಆಗುತ್ತವೆ. ಅದನ್ನು ಶುಭ್ರವಾಗಿ ಶುದ್ಧಿಯಾಗಿ ಶೋಧಿಸಿ ಮತ್ತೆ ನೀರಿನಲ್ಲಿ ಹಾಕಿ ಮೊಳಕೆ ಹೊಡೆದ ಮೇಲೆ ಹೊಲಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಆ ನೀರು ಆ ಕಳೆಯೆಲ್ಲ ತೆಗೆದ ಮೇಲೆ ಅದನ್ನು ಹಾಕಿದರೆ ಅದು ಸಸಿ ಬರುತ್ತೆ. ಚಿಕ್ಕ ಚಿಕ್ಕ ಸಸಿ ಬಂದು ಅದು ಮತ್ತೆ ಬಿತ್ತಿ ಮತ್ತೆ ಜೀವ ಬರುತ್ತೆ ಅದಕ್ಕೆ. ಹಾಗೆ ದೇವರು ನಮಗೆ ಕುಲಕ್ಕೆ ಒಬ್ಬರನ್ನು ಆರಿಸಿ 12 ಮಂದಿ 12 ಕಲ್ಲನ್ನು ತೆಗೆದುಕೊಂಡಿದ್ದಾನೆ. ಪೇತುರು, ನೀನು ಕಲ್ಲು, ಈ ಕಲ್ಲಿನ ಮೇಲೆ ನಾನು ಸಭೆಯನ್ನು ಇಡ್ತೀನಿ, ಈ ಕಲ್ಲಿನ ಮೇಲೆ ನಾನು ಸಭೆ ಇಡ್ತೀನಿ. ಆ ಸಭೆ ಪಾತಾಳ ಲೋಕದಲ್ಲಿ ಬಾಗಿಲುಗಳನ್ನೆಲ್ಲ ಮುಚ್ಚಾಗುತ್ತೆ. ಪಾತಾಳ ಲೋಕದ ಬಾಗಿಲನ್ನು ಮುಚ್ಚಾಕ್ಬಿಡುತ್ತೆ. ಸ್ವರ್ಗದ ದ್ವಾರವು ತೆರೆದಿಡುತ್ತೆ. ಯಾರು ನರಕಕ್ಕೆ ಹೋಗಬೇಕಾಗಿಲ್ಲ, ಸೈತಾನನು ಒಬ್ಬನೇ ನರಕಕ್ಕೆ ಹೋಗ್ತಾನೆ ಅಂತ ದೇವರ ಮನಸ್ಸು ಇದು. ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಇರಬೇಕು. 12 ಮಂದಿಯನ್ನು ಆರಿಸಿಕೊಂಡಿದ್ದಾನೆ ಯೇಸು ಕ್ರಿಸ್ತನು. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಹೇಳು ಅಂತಂದು ಹೇಳಿದ್ದಾನೆ. ದೇವರ ಸ್ವರೂಪಕ್ಕೆ ಮಾರ್ಪಡು ಅಂತಂದು ಹೇಳಿದ್ದಾನೆ. ದೇವರ ಪ್ರೀತಿಯನ್ನು ಹಂಚು ಅಂತಂದು ಹೇಳಿದ್ದಾನೆ. ನಮಗೆ ಬಾಚಿತವನ್ನು ಕೊಟ್ಟಿದ್ದಾನೆ. ಏನ್ರಿ? ನಮಗೆ ಒಂದು ನಾಯಕತ್ವವನ್ನು ಹೇಳಿ ಕೊಟ್ಟಿದ್ದಾನೆ. ನೀವು ಹೇಳ್ರಿ, ನನ್ನ ಸಲುವಾಗಿ ಹೇಳ್ರಿ, ಯೋರ್ದಾನು 2 ಆಗಿದೆ ಅಂತಂದು ಹೇಳ್ರಿ. ನಿಮ್ಮ ಮಕ್ಕಳಿಗೆ ಸಾಕ್ಷಿ ಹೇಳ್ರಿ. ಈ ಯೋರ್ದಾನು ಕೆಂಪು ಸಮುದ್ರ 2 ಮಾಡಿ ಇಸ್ರಾಯೇಲ್ ಪ್ರಜೆಗಳನ್ನು ತಂದ ದೇವರು ಈಗ ಯೋರ್ದಾನ್ ನದಿಯನ್ನು 2 ಮಾಡಿ ಈ ಕಲ್ಲುಗಳನ್ನು ನಿಮ್ಮ ಕುಲದವರಿಗೆ, ನಿಮ್ಮ ವಂಶಸ್ಥರವರಿಗೆ ಅದ್ಭುತವನ್ನು ಹೇಳಿರಿ. ಈ ಅದ್ಭುತವನ್ನು ಹೇಳಿದಾಗ ಅವರು ಕೇಳ್ತಾರೆ. ದೇವರ ಮಾತು ಯಾರು ಬೆಲೆ ಕೊಟ್ಟರೆ ಅವರು ಉದ್ಧಾರ ಆಗ್ತಾರೆ. ದೇವರ ಮಾತಿಗೆ ಬೆಲೆ ಕೊಟ್ಟರೆ ನಿತ್ಯ ಜೀವವು ಸಿಗುತ್ತೆ. ನೀನು ನಿತ್ಯವೂ ಜೀವಿಸ್ತೀಯ, ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ಜೀವಿಸ್ತೀಯ. ದೇವರ ಪ್ರೀತಿಯನ್ನು ಹೊಂದ್ಕೊಳ್ತೀಯ, ದೇವರ ಸಮಾಧಾನವನ್ನು ಹೊಂದ್ಕೊಳ್ತೀಯ, ದೇವರು ಸ್ವರೂಪಕ್ಕೆ ಬರ್ತೀಯ. ದೇವರ ಸ್ವರೂಪದಲ್ಲಿ ನೀನು ಇರ್ತೀಯ, ದೇವರ ಪ್ರೀತಿಯನ್ನು ಹೊಂದ್ಕೊಳ್ತೀಯ. ದೇವರು ಹೇಳಿದ ಮಾತಿಗೆ ನಾವು ಬೆಲೆ ಕೊಡೋಣ. ದೇವರು ತನ್ನ ಜನರನ್ನು ಅದ್ಭುತವಾಗಿ ಬಿಡಿಸಿ
ವಾಗ್ದಾನ ಮಾಡಿದ ದೇಶಕ್ಕೆ ಕರೆದೊಯ್ಯೋದಕ್ಕೆ ತಾನು ಶ್ರೇಷ್ಠನಾಗಿದ್ದಾನೆ. ನಾವು ವಿಧೇಯತೆ ಮಾಡಿದರೆ, ವಿಧೇಯತೆ ಕೊಟ್ಟರೆ ಎಷ್ಟು ಒಳ್ಳೆಯದು. ಏಕರೆ ನಮ್ಮ ಶರೀರವೇ ನಮಗೆ ಶತ್ರುವಾಗುತ್ತೆ, ನಮ್ಮ ಕುಟುಂಬವೇ ನಮಗೆ ಶತ್ರುವಾಗುತ್ತೆ, ನಮ್ಮ ಮನೆಯವರೇ ನಮಗೆ ಶತ್ರು ಆಗ್ತಾರೆ. ಯಾಕೆ? ಅಪವಾದಿ ತಾನು ಎಲ್ಲರನ್ನು ಮೋಸಗೊಳಿಸಿ ಮೋಸ ಮಾಡಿ ಈ ರಾಜ್ಯವನ್ನು ಹೇಳ್ಕೊಂಡಿದ್ದಾನಲ್ಲ ಆದಮ ಅವನ ಹತ್ರದಿಂದ. ಈಗ ನಮಗೆ ಆ ರಾಜ್ಯವು ಬಂತು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತನ್ನ ತಲೆಯನ್ನು ತುಳಿದಿದ್ದಾನೆ. ಅವನ ರಾಜ್ಯಾಧಿಕಾರವನ್ನು ಎಳ್ಕೊಂಡ್ಬಿಟ್ಟಿವಿ ನಾವು. ದೇವರ ಮಾತಿಗೆ ನಾವು ಬೆಲೆ ಕೊಟ್ಟಾಗ ಆ ಪ್ರೀತಿ, ಪ್ರೇಮ, ದಯೆ, ಕನಿಕರವು ನಮ್ಮದಾಗುತ್ತವೆ. ದೇವರ ಸ್ವರೂಪದಲ್ಲಿ ನೀವು ಬರ್ತೀರಾ, ನಿತ್ಯ ಜೀವಕ್ಕೆ ನೀವು ಪಾತ್ರರಾಗ್ತೀರಾ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ಸ್ತೋತ್ರ ಸ್ತೋತ್ರ. ಒಬ್ಬರಿಗೊಬ್ಬರು ಉಪಕಾರ ಮಾಡೋರಾಗಿ ನಾವು ಇರಬೇಕು ತಂದೆ. ಕರುಣೆ ಉಳ್ಳವರಾಗಿ ನಾವು ಇರಬೇಕು ತಂದೆ. ಕ್ಷಮಿಸುವವರಾಗಿ ನಾವು ಇರಬೇಕು ತಂದೆ. ಎಸ್ಸಪ್ಪ, ವಿಶಾಲ ಹೃದಯ ನಮಗೆ ಬೇಕು, ನಂಬಿಕೆ ನಮಗೆ ಬೇಕು. ಮಂಜೂಷನ ಯೋರ್ಧಾನ ನದಿಯಲ್ಲಿ ಇಸ್ರಾಯೇಲ್ ಪ್ರಜೆಗಳಿಗೆ ಕಲ್ಲುಗಳನ್ನು ಒಂದೊಂದು ಕಲ್ಲು ಹೊತ್ತುಕೊಂಡು ಹೋಗಿ ದರ್ಶನವನ್ನು ನೀಡಿದೆಯಾ. ಈ ಕಲ್ಲಿನ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ, ಈ ಸಭೆಯನ್ನು ತಂದೆ ಪಾತಾಳ ಲೋಕ ದ್ವಾರಗಳು ನಿಲ್ಲುವುದಿಲ್ಲ ಅಂತಂದು ಹೇಳಿದೆಯಪ್ಪ ತಂದೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟಾಗ, ನಿಮಗೆ ಗೌರವ ಕೊಟ್ಟಾಗ ನಾವು ಉದ್ಧಾರ ಆಗ್ತೀವಿ ತಂದೆ. ಅಪ್ಪ, ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.